ವೆಲ್, ಎಲ್ಲಿ ನೋಡಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲ ಕಡೆಗೂ ಸಿಲ್ವರ್ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಕಾಸ್ ಲಾಸ್ಟ್ 1 ವರ್ಷದಲ್ಲಿ ಇಟ್ಸ್ ಅಫಿಷಿಯಲ್, ಯಾವುದೇ ಅಸೆಟ್ ಕ್ಲಾಸ್ಗೆ ಕಂಪೇರ್ ಮಾಡಿದ್ರು ಕೂಡ ಹೈಯೆಸ್ಟ್ ಪರ್ಫಾರ್ಮಿಂಗ್ ಅಸೆಟ್ ಸಿಲ್ವರ್ ಆಗಿರುತ್ತೆ. ಮೋರ್ ದ್ಯಾನ್ 130% ರಿಟರ್ನ್ ಅನ್ನ ಜನರೇಟ್ ಮಾಡಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಲಾಸ್ಟ್ ಫ್ರೈಡೆ ಒಂದೇ ದಿನದಲ್ಲೇ ಮೋರ್ ದ್ಯಾನ್ 10% ಗ್ರೋತ್ ಕಂಡಿರುತ್ತೆ ಸಿಲ್ವರ್. ಈ ರೀತಿಯಾದಂತಹ ಸಂದರ್ಭದಲ್ಲಿ ತುಂಬಾ ಜನಗಳ ಗಮನ ಇದು ಸೆಳೆಯುತ್ತೆ. ಅಟ್ ದ ಸೇಮ್ ಟೈಮ್ ಮಲ್ಟಿಪಲ್ ಕ್ವಶನ್ಸ್ಗಳು ನಮ್ಮಲ್ಲಿ ಹುಟ್ಟುತ್ತೆ. ನಂಬರ್ 1, ಈ ರೀತಿಯಾದಂತಹ ಒಂದು ಅನ್ಇಮ್ಯಾಜಿನೇಬಲ್ ಗ್ರೋತ್ ಏನಿದೆಯೋ, ಇಸ್ ಇಟ್ ರಿಯಲ್? ಫಸ್ಟ್ ಆಫ್ ಆಲ್ ಅದ್ರ ಹಿಂದೆ ಏನಾದರೂ ಸಾಲಿಡ್ ರೀಸನ್ ಇದೆಯಾ ಅಥವಾ ಸುಮ್ಮನೆ ಮೂವ್ ಆಗ್ತಿದೆಯಾ ಅಂತಕ್ಕಂಥ ಪ್ರಶ್ನೆ ಒಂದ್ ಕಡೆಗಾದ್ರೆ, ಇನ್ನೊಂದು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ ಸರ್, ಯಾವ ರೀತಿಯಾದಂಥ ನಿರ್ಧಾರಗಳನ್ನ ಇವಾಗ ತಗೊಳ್ಬಹುದು, ನಾನು ಎಕ್ಸಿಟ್ ಆಗಬೇಕಾ ಅಥವಾ ಯಾವ ರೀತಿಯಂತ ನಿರ್ಧಾರಗಳನ್ನ ತಗೊಂಡ್ರೆ ಬೆಟರ್? ಅಂಡ್ ನಂಬರ್ 3, ಇನ್ವೆಸ್ಟ್ ಮಾಡೇ ಇಲ್ಲ ಸರ್, ನೋಡಿದ್ರೆ ಇನ್ವೆಸ್ಟ್ ಮಾಡಬೇಕು ಅನಿಸ್ತಾ ಇದೆ, ಏನ್ ಮಾಡ್ಲಿ ಅಂತಕ್ಕಂಥ ಪ್ರಶ್ನೆ 3ನೇ ಪ್ರಶ್ನೆ ಆಗುತ್ತೆ. 4ನೇ ಇಂಪಾರ್ಟೆಂಟ್ ಪ್ರಶ್ನೆ, ಇವತ್ತಿನ ಕಾಲಕ್ಕೆ ಸಿಲ್ವರ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಏನೇನೆಲ್ಲ ಡಿಫರೆಂಟ್ ಅವಕಾಶಗಳಿದೆ ಅಂಡ್ ಎಷ್ಟು ಎಫಿಷಿಯೆಂಟ್ ಆಗಿ ನೀವು ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡಬಹುದು. ಎಲ್ಲ ಪಾಯಿಂಟರ್ಸ್ ಗಳನ್ನ ಹಂತ ಹಂತವಾಗಿ ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ ವಿಡಿಯೋದಲ್ಲಿ. ಎಲ್ಲ ವಿಡಿಯೋಸ್ಗಳನ್ನ ಪಕ್ಕಕ್ಕಿಟ್ಟು ಇದನ್ನ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ತುಂಬಾನೇ ಕ್ರಿಟಿಕಲ್ ಅಪ್ಡೇಟ್ ಆಗಿರುತ್ತೆ. ಲಾಸ್ಟ್ ವರ್ಗು ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದ್ರೆ. ಫಸ್ಟ್ ಆಫ್ ಆಲ್, ಸಿಲ್ವರ್ ಏನಕ್ಕೆ ಮೇಲೆ ಕೆಳಗೆ ಮೂವ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬಿಕಾಸ್ ಇದ್ರ ಹಿಂದೆ ಇರೋ ಫಂಡಮೆಂಟಲ್ಸ್ಗಳು ತುಂಬಾ ಮುಖ್ಯ ನಮಗೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಮಟೀರಿಯಲ್ ಇದೆಯಪ್ಪ, ಮಟೀರಿಯಲ್ ನಮಗೆ ಸಿಗ್ತಾನೆ ಇಲ್ಲ ಅಂತಂದಾಗ ಇರೋ ಮಟೀರಿಯಲ್ಗೆ ಜಾಸ್ತಿ ಆಗುತ್ತೆ ಬೆಲೆ. ಯಾವಾಗ ಮಟೀರಿಯಲ್ ಜಾಸ್ತಿ ಸಿಗ್ತಾ ಇದೆ, ಡಿಮ್ಯಾಂಡೇ ಇಲ್ಲ ಅಂತಂದ್ರೆ ಆ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ. ಸೊ ಇವತ್ತಿನ ಕಾಲಕ್ಕೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿದೆ ಸಿಲ್ವರ್ದು. ಆ್ಯಂಡ್ ಇದ್ರ ಹಿಂದೆ ಇರೋ ಕಾರಣಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಕ್ಲಿಯರ್ ಆಗಿ ನಮಗೆ ಅರ್ಥ ಆಗಬೇಕು ಅಂದ್ರೆ. ಪಾಯಿಂಟ್ 1, ಸಿಲ್ವರ್ ಅನ್ನ ಎಲ್ಲಿ ಉಪಯೋಗಿಸ್ತೀವಿ ನಾವು? ಮೆಜಾರಿಟಿ ಆಫ್ ದ ಸಿಲ್ವರ್ ಇವತ್ತಿನ ಕಾಲಕ್ಕೆ ಉಪಯೋಗ ಬರ್ತಕ್ಕಂಥದ್ದು ಅಂದ್ರೆ ಆಲ್ಮೋಸ್ಟ್ 60% ಆಫ್ ದ ಸಿಲ್ವರ್ ಕನ್ಸಂಪ್ಷನ್ ಏನಿದೆಯೋ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್, ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಆಗ್ತಿದೆ. ಮೊದಲನೇ ಇಂಪಾರ್ಟೆಂಟ್ ಬದಲಾವಣೆ 2020 ಆದಮೇಲೆ ಇಂಟರ್ನೆಟ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಜನಗಳಿಗೆ ಲಾಕ್ಡೌನ್ ಅಡ್ಜಸ್ಟ್ ಆಗೋಯ್ತು, ಇಂಟರ್ನೆಟ್ ಕನ್ಸಂಪ್ಷನ್ ಜಾಸ್ತಿ ಆಯಿತು, ಮೊಬೈಲ್ ಯೂಸೇಜ್ ಜಾಸ್ತಿ ಆಯಿತು. ಹಾಗೆ ಪರಿಸರ ಮಾಲಿನ್ಯ ಇನ್ನೊಂದು ಕಡೆಗೆ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ EV ವೆಹಿಕಲ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ಸ್ಗಳು ಕೂಡ ಪುಷ್ ಮಾಡ್ತಾ ಇದ್ದಾರೆ ರಿಲೇಟೆಡ್. EV ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ಗಳಲ್ಲೂ ಕೂಡ ಸಿಲ್ವರ್ನ ಉಪಯೋಗ ಇವತ್ತಿನ ಕಾಲಕ್ಕೆ ಆಗ್ತಾ ಇರತಕ್ಕಂಥದ್ದು. ಅರೌಂಡ್ 40-50 ಗ್ರಾಮ್ಸ್ನಷ್ಟು ಯೂಶುವಲಿ ಇವತ್ತಿನ ಕಾಲಕ್ಕೆ ಯೂಸ್ ಆಗ್ತಿದೆ. ಇದರಿಂದ ರೀಸನ್ ಇದೆ, ಇದನ್ನ ಆಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ಈ ರೀತಿಯಾದಂತಹ ಒಂದು ಸರ್ಜ್ ಆಗಿ ಸೋಲಾರ್ ಪ್ಯಾನಲ್ ಇರ್ಬೋದು, ಮಲ್ಟಿಪಲ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಡಿಮ್ಯಾಂಡ್ ಏನಿದೆಯೋ ಸಿಲ್ವರ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಫ್ರಮ್ 2020-21 ಆನ್ವರ್ಡ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ, ಸಿಲ್ವರ್ ಕಡಿಮೆ ಇದೆ. ಡೆಫಿಸಿಟ್ ಅಂತ ಹೇಳ್ತಾರೆ ಟೆಕ್ನಿಕಲಿ. ಅಂದ್ರೆ ಸಿಲ್ವರ್ ಸಿಗ್ತಿಲ್ಲ, ಬಟ್ ಡಿಮ್ಯಾಂಡ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಈ ರೀತಿಯಾದಂತಹ ಬದಲಾವಣೆ ಆಗ್ತಾ ಇರತಕ್ಕಂಥದ್ದು ಇರ್ತಕ್ಕಂತಹ ಸಿಲ್ವರ್ನ ಬೆಲೆಯನ್ನ ಇನ್ಕ್ರೀಸ್ ಆಗ್ಲಿಕ್ಕೆ ಮೊದಲನೇ ಇಂಪಾರ್ಟೆಂಟ್ ಕಾರಣ ಆಗುತ್ತೆ. ನಂಬರ್ 2, ವೆರಿ ಇಂಪಾರ್ಟೆಂಟ್ ರೀಸೆಂಟ್ ಆಗಿರತಕ್ಕಂತಹ ಬದಲಾವಣೆ. 1ನೇ ತಾರೀಕು ಜನವರಿ 2026ರಿಂದ ಚೀನಾ ಎಕ್ಸ್ಪೋರ್ಟ್ ಅನ್ನ ರಿಸ್ಟ್ರಿಕ್ಷನ್ ಮಾಡ್ತಿದೆ. ಇವತ್ತಿನ ಕಾಲಕ್ಕೆ ಮೆಜಾರಿಟಿ ಆಫ್ ದ ಸಿಲ್ವರ್ ಡಿಮ್ಯಾಂಡ್, ಗ್ಲೋಬಲ್ ಸಿಲ್ವರ್ ಡಿಮ್ಯಾಂಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥದ್ದು ಚೀನಾದವರೇ. ಬಿಕಾಸ್ ಅಲ್ಲಿಂದಾನೆ ಎಕ್ಸ್ಪೋರ್ಟ್ ಆಗುತ್ತೆ ಸಿಲ್ವರ್, ಮೆಜಾರಿಟಿ ಆಫ್ ದ ಸಿಲ್ವರ್. ಅವರು ರಿಸ್ಟ್ರಿಕ್ಷನ್ ನ ತರ್ತೀವಿ ನಾವು ಫಸ್ಟ್ ಜನವರಿ 2026 ಇಂದ ನಾವು ರಿಸ್ಟ್ರಿಕ್ಟ್ ಮಾಡಕ್ ಹೋಗ್ತಾ ಇದೀವಿ. ಬಿಕಾಸ್ ನಮಗೆ ಬೇಕಾಗಿದೆ, ಅವಶ್ಯಕತೆ ಇದೆ. ಚಿಕ್ಕ ಪುಟ್ಟ ವೆಂಡರ್ಸ್ ಗಳಿದ್ದಾರೆ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇದೆ. ಈ ರೀತಿಯಾದಂತಹ ಮಲ್ಟಿಪಲ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಅಟ್ ದ ಸಪ್ಲೈ ಚೈನ್ ಇಟ್ಟಿರ್ತಕ್ಕಂಥದ್ದು ಒನ್ ಆಫ್ ದ ಮೇನ್ ರೀಸನ್ಸ್ ಆಗುತ್ತೆ. ರೀಸೆಂಟ್ ಆಗಿ ಒಂದೇ ದಿನದಲ್ಲಿ 10% ಸಿಲ್ವರ್ ಮೂವ್ ಆಗ್ಲಿಕ್ಕೆ ಮೇಜರ್ ನ್ಯೂಸ್ ಇದು ಇವತ್ತಿನ ಕಾಲಕ್ಕೆ. ಅಂಡ್ ಇದರ ಹಿಂದೆ ಸಪೋರ್ಟಿವ್ ಇನ್ನೊಂದು ನ್ಯೂಸ್ ಬರ್ತಾ ಇರತಕ್ಕಂಥದ್ದು, ಸ್ಯಾಮ್ಸಂಗ್ ನವರು ಹೊಸ ರೀತಿಯಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳ ಬ್ಯಾಟರಿನ ಇನ್ವೆನ್ಷನ್ ಮಾಡಿದ್ದಾರೆ. ಸಾಲಿಡ್ ಸ್ಟೇಟ್ ಬ್ಯಾಟರೀಸ್ ಅಂತ ಕರೀತಾ ಇದ್ದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಇನ್ವೆನ್ಷನ್ ಅಲ್ಲಿ ಮೆಜಾರಿಟಿ ಆಫ್, ಈಗ ಫಾರ್ ಎಕ್ಸಾಂಪಲ್ 600-700 ಗ್ರಾಮ್ ಅಥವಾ 1 kg ಅಷ್ಟು ಸಿಲ್ವರ್ ಅಪ್ರಾಕ್ಸಿಮೇಟ್ಲಿ ಯೂಸ್ ಆಗುತ್ತೆ. ಈ ನ್ಯೂಸ್ ಕೂಡ ತುಂಬಾ ಮೇಜರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 100 ಕಿಲೋವ್ಯಾಟ್ ಬ್ಯಾಟರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 1 kg ಅಷ್ಟು ಸಿಲ್ವರ್ನ ಯೂಸ್ ಮಾಡ್ತಾರೆ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಏನಿದೆಯೋ ಒಂದೊಂದು ವೆಹಿಕಲ್ಗೆ ಕ್ರಿಯೇಟ್ ಆಗುತ್ತೆ. ಈವನ್ 20% ವೆಹಿಕಲ್ಸ್ಗಳು ಇವತ್ತಿನ ಒಂದು ಸಿಚುವೇಶನ್ ಇರ್ತಕ್ಕಂಥ ವೆಹಿಕಲ್ಸ್ಗಳು ಅಡಾಪ್ಷನ್ ಬಂದ್ರು ಕೂಡ ಕ್ರೇಜಿ ಲೆವೆಲ್ ಆಫ್ ಡಿಮ್ಯಾಂಡ್ ಇದರಿಂದ ಬರೋಕ್ಕೆ ಹೋಗ್ತಾ ಇದೆ. ಈ ಒಂದು ಬ್ಯಾಟರೀಸ್ಗಳಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಈಗ ನಾರ್ಮಲ್ ಲಿಥಿಯಂ ಬ್ಯಾಟರಿ ಚಾರ್ಜ್ ಆಗಬೇಕು ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ 30-40 ಮಿನಿಟ್ ತಗೊಳುತ್ತೆ. ಬಟ್ ಇದು ಅಪ್ರಾಕ್ಸಿಮೇಟ್ಲಿ 9 ಮಿನಿಟ್ನಷ್ಟು ಟೈಮನ್ನು ತಗೊಳುತ್ತೆ ಫುಲ್ ಚಾರ್ಜ್ ಆಗಲಿಕ್ಕೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ರೇಂಜು ಕೂಡ ಜಾಸ್ತಿ ಕೊಡುತ್ತೆ. ಹಾಗೆ ರಿಲಯಬಿಲಿಟಿ, ಸೇಫ್ಟಿನೂ ಕೂಡ ಜಾಸ್ತಿ ಇರುತ್ತೆ ಅಂತಕ್ಕಂಥ ಪಾಯಿಂಟರ್ಸ್ಗಳು ಈ ಒಂದು ಬ್ಯಾಟರಿ ರಿಲೇಟೆಡ್ ಆಗಿರೋದ್ರಿಂದ ಸ್ಯಾಮ್ಸಂಗ್ ರೀಸೆಂಟ್ ಆಗಿ ಒಂದು ಸಪರೇಟ್ ಸಿಲ್ವರ್ ಓರ್ ಜೊತೆನೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ನಮಗೆ ಈ ರೀತಿ ಅಂತ ಫ್ಯೂಚರ್ ಡಿಮ್ಯಾಂಡ್ ಇದೆಪ್ಪ, ಸಿಲ್ವರ್ ಬೇಕು ನಮಗೆ ಅಂತಕ್ಕಂಥ ಒಂದು ಇಂಟೆನ್ಷನ್ ಇಂದ ಈ ಒಂದು ನ್ಯೂಸು ಕೂಡ ಅಲಾಂಗ್ ವಿತ್ ಚೀನಾ ನ್ಯೂಸಿನ ಜೊತೆಗೆ ಇನ್ಕ್ಲೂಡ್ ಆಗೋದ್ರ ಮೂಲಕ ಹೆವಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಸಿಲ್ವರ್ ಅಲ್ಲಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಬಿಹೇವಿಯರಲ್ ಶಿಫ್ಟ್ ಎಂಟೈರ್ ಒಂದು ಗ್ಲೋಬಲ್ ಲೆವೆಲ್ ಅಲ್ಲೇ ಆಗ್ತಾ ಇರತಕ್ಕಂಥದ್ದು. ನಮ್ಮ ಇಂಟರ್ನೆಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ನಾರ್ಮಲ್ ಒಂದು ಎಲೆಕ್ಟ್ರಾನಿಕ್ಸ್ ಗಳ ಕನ್ಸಂಪ್ಷನ್ ಏನಿದೆಯೋ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಸಿಲ್ವರ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಮ್ಯಾಂಡ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಮಾಡ್ತಿದೆ.
ಇಲ್ಲೇ ಇಲ್ಲ ಮಟೀರಿಯಲ್, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇರೋ ಒಂದು ಮಟೀರಿಯಲ್ಗೆ ಜಾಸ್ತಿ ಕಾಸ್ಟ್ ಆಗ್ತಾ ಇದೆ. ದಟ್ ಈಸ್ ವಾಟ್ ಹ್ಯಾಪನಿಂಗ್. ಅದೇ ಒಂದು ವಿಚಾರದಿಂದ ಇವತ್ತಿನ ಕಾಲಕ್ಕೆ ಫಂಡಮೆಂಟಲ್ ಲೆವೆಲಲ್ಲಿ ಸಿಲ್ವರ್ ಪ್ರೈಸು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಆ್ಯಂಡ್ ರೀಸೆಂಟಾಗಿ ಆಗಿರ್ತಕ್ಕಂಥ 2 ಮೇಜರ್ ಬದಲಾವಣೆಗಳು ಏನಿದೆಯೋ ಅಡಿಷನಲ್ ಡಿಮ್ಯಾಂಡನ್ನು ಈ ಒಂದು ಪರ್ಟಿಕ್ಯುಲರ್ ಮೆಟಲ್ಗೆ ತಂದು ಕೊಡ್ತಾ ಇದೆ ಇವತ್ತಿನ ಕಾಲಕ್ಕೆ. ಸೊ ಮೊದಲನೆಯ ಪ್ರಶ್ನೆ, ಈ ಒಂದು ರ್ಯಾಲಿ ಏನಾಗ್ತಿದೆಯೋ ಸಿಲ್ವರ್ಲಿ, ಇದು ರ್ಯಾಂಡಮ್ ಆಗಿ ಆಗ್ತಾ ಇರತಕ್ಕಂಥದ್ದಾ ಅಥವಾ ಇದ್ರ ಹಿಂದೆ ಸಾಲಿಡ್ ರೀಸನ್ ಇದೆಯಾ? ಆನ್ಸರ್ ಈಸ್ ಎಸ್. ಬಿಕಾಸ್ ನಾವು ನೋಡ್ತೀವಿ ಅಂತಂದರೆ ಲಾಂಗ್ ಟರ್ಮಲ್ಲಿ ಒಂದು ಬಿಹೇವಿಯರಲ್ ಶಿಫ್ಟ್ ಟ್ರಾನ್ಸಿಷನ್ ಲೆವೆಲಲ್ಲಿ ಆಗ್ತಾ ಇರತಕ್ಕಂಥದ್ದು. ಮ್ಯಾನುಫ್ಯಾಕ್ಚರಿಂಗ್ ಡಿಮ್ಯಾಂಡ್ ಇರ್ಬೋದು, ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಡಿಮ್ಯಾಂಡ್ ಇರ್ಬೋದು, ಸೋಲಾರ್ ಪ್ಯಾನಲ್, ಈ ರೀತಿಯಾದಂಥ ಫ್ಯೂಚರಿಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಡಿಮ್ಯಾಂಡ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇನ್ ರೀಸನ್ಸ್ ಆಗುತ್ತೆ. ಫೌಂಡೇಶನ್ ಇಸ್ ವೆರಿ ಸಾಲಿಡ್ ಫಾರ್ ಸಿಲ್ವರ್ ಗ್ರೋತ್. ರ್ಯಾಂಡಮ್ ಆಗಿ ಆಗ್ತಾ ಇರತಕ್ಕಂಥದ್ದಲ್ಲ. ಶಾರ್ಟ್ ಟರ್ಮಲ್ಲಿ ಈ ರೀತಿ ಅಂತ 10% ಮೂವ್ ಆಯಿತು, 8% ಮೂವ್ ಆಯಿತು, ಡೈಲಿ ಈ ರೀತಿ ಆಗಲ್ಲ. ಇದ್ರ ಬಗ್ಗೆ ಕನ್ಕ್ಲೂಷನಲ್ಲಿ ಮಾತಾಡೋಣ, ನಾವು ಸಮಾರೋಪದಲ್ಲಿ ಮಾತಾಡೋಣ. ಬಟ್ ಆನ್ ಅ ಬ್ರಾಡರ್ ನಾಟ್ ನೋಡ್ತೀವಿ ಅಂತಂದರೆ ಫಂಡಮೆಂಟಲಿ ಸಿಲ್ವರ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ ಈಸ್ ಬಿಕಮಿಂಗ್ ಸ್ಟ್ರಾಂಗರ್. ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಿದೆ. ಈ ರೀತಿಯಾದಂತಹ ಒಂದು ವಿಚಾರಗಳು ನಡೀತಾ ಇರತಕ್ಕಂಥದ್ದು ಮಾರ್ಕೆಟಲ್ಲಿ. ಕ್ವಶನ್ ನಂಬರ್ 2, ಸರ್ ನಾನು ಇನ್ವೆಸ್ಟ್ಮೆಂಟ್ ಮಾಡೇ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ ಈ ರ್ಯಾಲಿನ, ಇವಾಗ ಇನ್ವೆಸ್ಟ್ ಮಾಡಬೇಕಾ ನಾನು? ಈ ಒಂದು ಪ್ರಶ್ನೆ ಬಂದಾಗ ಆನ್ಸರ್ ಈಸ್ ಎಸ್. ಬಟ್ ಎಲ್ಲ ಅಮೌಂಟನ್ನು ಇವಾಗಲೇ ಸಿಲ್ವರಲ್ಲಿ ಹಾಕಕ್ಕೆ ಹೋಗ್ಬಿಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಫೋಮೋ ಅಂತ ಕರಿತೀವಿ ನಾವು, ಫಿಯರ್ ಆಫ್ ಮಿಸ್ಸಿಂಗ್ ಔಟಲ್ಲಿ ಜನಗಳು ನ್ಯೂಸ್ಗಳು ಎಲ್ಲರ ಬೇಸಿಸಲ್ಲಿ ತುಂಬ ಕ್ರೇಜಿ ಲೆವೆಲಲ್ಲಿ ಬೈನ ಮಾಡ್ತಿದ್ದಾರೆ. ಇವತ್ತಿನ ಕಾಲಕ್ಕೆ ಬೈಯಿಂಗು ಕೂಡ ತುಂಬ ಈಸಿ ಆಗೋಗ್ಬಿಟ್ಟಿದೆ ಜನಗಳಿಗೆ ಸಿಲ್ವರ್ನ ಬೈ ಮಾಡಲಿಕ್ಕೆ. ಡಿಜಿಟಲಿ, ಫಿಸಿಕಲಿ ಎಲ್ಲ ಕಡೆಯಿಂದನೂ ಕೂಡ ಜನಗಳು ಮುಗಿಬಿದ್ದು ಈ ಒಂದು ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟನ್ನು ಪರ್ಚೇಸ್ ಮಾಡ್ತಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಬಟ್ ಇವಾಗ ಹೊಸದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟ್ಮೆಂಟನ್ನು, ಯಾವ ರೀತಿಯಾಗಿ ಮಾಡ್ಬೋದು? ನಾನು ನಿಮ್ಮ ಒಂದು ಪೊಸಿಷನಲ್ಲಿ ಇದ್ದರೆ ಇವತ್ತಿನ ಕಾಲಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು ಸಿಲ್ವರ್ಲಿ ಅಂತಂದರೆ 100 ರೂಪೀಸ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಅಟ್ಲೀಸ್ಟ್ 8 to 10 ಡಿವೈಡ್ ಮಾಡಿಬಿಡೋದು ಅದನ್ನ. ಅಂದರೆ ಇವಾಗ ನಾನು ಇನ್ವೆಸ್ಟ್ ಮಾಡ್ತೀನಪ್ಪ, 10 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಕೋ ಅಥವಾ ಯಾವಾಗ ಮಾರ್ಕೆಟ್ ಒಂದು 2-3% ವೇರಿಯೇಷನ್ಸ್ ನಾರ್ಮಲಿ ಆಗುತ್ತೆ, ಯಾವುದೇ ಒಂದು ಮಾರ್ಕೆಟಲ್ಲೂ ಕೂಡ ಆಗೇ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಅಡಿಷನಲ್ 10 ರೂಪೀಸ್ ಈ ರೀತಿಯಾಗಿ ಸ್ಟ್ಯಾಗರ್ಡ್ ವೇದಲ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ ಥರ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಅಥವಾ SIPನೂ ಕೂಡ ನೀವು ಪ್ಲಾನ್ ಮಾಡ್ಕೊಳ್ಬೋದು. ದಟ್ ಈಸ್ ಆಲ್ಸೋ ಪಾಸಿಬಲ್. ಫಾರ್ ಎಕ್ಸಾಂಪಲ್ ನಾವು ಡಿವೈಡ್ ಮಾಡ್ತೀವಿ ನಾರ್ಮಲಿ ಹೇಗೆ, ಈಗ ಈಕ್ವಿಟಿ ಅಂತಕ್ಕಂಥದ್ದು ಅಥವಾ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಅಸೆಟ್ ಕ್ಲಾಸ್. ಕಮೋಡಿಟಿಯಲ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡೂ ಕೂಡ ಇನ್ಕ್ಲೂಡ್ ಆಯಿತು. ಸೊ ಅದೇ ಒಂದು ಅಸೆಟ್ ಕ್ಲಾಸ್ ಆಗಿ ಬಿಹೇವ್ ಆಗುತ್ತೆ. ಡೆಟ್ ಅಂತಕ್ಕಂಥದ್ದೇ ಒಂದು ಅಸೆಟ್ ಕ್ಲಾಸ್ ಆಯಿತು, US ಈಕ್ವಿಟಿ ಅಂತಕ್ಕಂಥದ್ದು ಒಂದು ಅಸೆಟ್ ಕ್ಲಾಸ್ ಆಯಿತು. ಸೊ ಇಮ್ಯಾಜಿನ್ 100 ರೂಪೀಸಲ್ಲಿ ಒಂದು 20-30% ಕಮೋಡಿಟಿಯಲ್ಲಿ ಹಾಕ್ತಿದ್ದೀರಾ ನೀವು. ಸೊ ಆ ಒಂದು ಕಮೋಡಿಟಿ ಪರ್ಸೆಂಟೇಜಲ್ಲಿ ಮೇ ಬಿ ಒಂದು 30-40% ಸಿಲ್ವರ್ನ ಇನ್ಕ್ಲೂಡ್ ಮಾಡಿಕೊಂಡು ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಸಿಲ್ವರ್ ಈಸ್ ಒನ್ ಅಸ್ಪೆಕ್ಟ್ ಆಫ್ ಯುವರ್ ಪೋರ್ಟ್ಫೋಲಿಯೋ. ಸೊ ತುಂಬ ಕ್ರೇಜಾಗಿ ನಡೀತಾ ಇದೆ, ತುಂಬ ಜನಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ, ಎಲ್ಲ ಅಮೌಂಟ್ ಹೋಗಿ ಅಲ್ಲೇ ಹಾಕ್ಬಿಡ್ತೀನಿ. ಡೆಫಿನೆಟ್ಲಿ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ರಿಸ್ಕ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ. 90-100 ರೂಪಾಯಿ ಅಥವಾ 120 ರೂಪಾಯಲ್ಲಿ ಸಿಲ್ವರ್ ನಡೀತಾ ಇದ್ದಾಗ ಇನ್ವೆಸ್ಟ್ ಮಾಡೋದೇ ಬೇರೆ. ಬಟ್ ಇವಾಗ ಇನ್ವೆಸ್ಟ್ ಮಾಡ್ತಕ್ಕಂಥ ವಿಚಾರನ ಬೇಡ. ಮೋರ್ ದ್ಯಾನ್ 250 ರೂಪೀಸ್ ಆಲ್ರೆಡಿ ರೀಚ್ ಆಗೋಗ್ಬಿಟ್ಟಿದೆ. ಅಂದರೆ 2,50,000 ಮೇಲೆ ಇವಾಗ ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ ಕೆಜಿಗೆ ಸಿಲ್ವರ್. ಈ ಸಮಯದಲ್ಲಿ ನಾನು ಎಲ್ಲ ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ಅಷ್ಟೊಂದು ಸೆನ್ಸಿಬಲ್ ಡಿಸಿಷನ್ ಅಲ್ಲ. ಎಸ್, ಶಾರ್ಟ್ ಟರ್ಮಲ್ಲಿ ಬಿಕಾಸ್ ಆಫ್ ದಿಸ್ ನ್ಯೂಸು ಈ ರೀತಿ ಅಂತ ಒಂದು ವಿಚಾರಗಳು ನಡೀತಾ ಇರೋದ್ರಿಂದ ಜಾಸ್ತಿ ಒಂದು ವಾಲಿಟಿಲಿಟಿ ನಮಗೆ ಕಾಣಕ್ಕೆ ಸಿಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಹೋದರೆ 10%, 8% ಈ ರೀತಿಯಾಗಿ ಮೂವ್ಮೆಂಟ್ ಬಿದ್ದರೂ ಕೂಡ ಅದೇ ರೀತಿಯಾಗಿ ವೇರಿಯೇಷನ್ಸ್ಗಳಾಗುತ್ತೆ. ನಾವು ಸ್ಮಾರ್ಟ್ ಆಗಿ ಮಾರ್ಕೆಟ್ ಬಿದ್ದಾಗೆಲ್ಲ ಸಮ್ ಪೋರ್ಷನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಬೆಸ್ಟ್ ಆಪ್ಷನ್ SIP ಮೂಲಕ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ವೀಕ್ ಆನ್ ವೀಕ್ SIP ಮಾಡ್ಬೋದು ಅಥವಾ ಮಂತ್ ಆನ್ ಮಂತ್ SIP ಸಮ್ ಅಮೌಂಟನ್ನು ಕೂಡ ನೀವು ಇನ್ಕ್ಲೂಡ್ ಮಾಡಿಕೊಂಡು ಪ್ರೊಸೀಡ್ ಆಗ್ಬೋದು. ಇದು ಯಾವುದೇ ರೀತಿಯಂಥ ರೆಕಮೆಂಡೇಷನ್ ಅಲ್ಲ. ಬಟ್ ಇವತ್ತಿನ ಕಾಲಕ್ಕೆ ಫೌಂಡೇಶನಲ್ ಚೇಂಜಸ್ಗಳು ಸಿಲ್ವರ್ಲಿ ಡೆಫಿನೆಟ್ಲಿ ಆಗ್ತಾ ಇದೆ. ಆ ಒಂದು ವಿಚಾರವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕ್ವಶನ್ ನಂಬರ್ 3, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನೀವು ಆಲ್ರೆಡಿ ಸಿಲ್ವರ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಆಲ್ರೆಡಿ ಒಂದು ಪ್ರಾಫಿಟಲ್ಲಿ ಇದ್ದೀರಾ ಅಂತಂದರೆ ಮೋಸ್ಟ್ ಆಫ್ ಅವರ್ ಸಬ್ಸ್ಕ್ರೈಬರ್ಸ್ಗಳು ಲಾಸ್ಟ್ ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ಅಥವಾ ರೀಸೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನೇ ನೋಡಿ ತುಂಬ ಡಿಫ್ರೆಂಟ್ ಲೆವೆಲ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಪ್ರಾಫಿಟ್. ಸೊ ಈ ಒಂದು ಸಿಚುವೇಶನಲ್ಲಿ ನನಗೆ ಹೆವಿ ಪ್ರಾಫಿಟ್ ಬಂದ್ಬಿಟ್ಟಿದೆ ಸಿಲ್ವರಲ್ಲಿ, ಯಾವ ರೀತಿಯಾದಂತಹ ನಿರ್ಧಾರವನ್ನು ಇವಾಗ ತಗೊಳ್ಳಿ, ಎಕ್ಸಿಟ್ ಆಗ್ಬಿಡ್ಲಾ ಅಥವಾ ಇನ್ನೂ ಹೋಲ್ಡ್ ಮಾಡಲಾ? ಈ ರೀತಿಯಾದಂತಹ ಒಂದು ಕ್ವಶನ್ ಬರುತ್ತೆ. ನಂಬರ್ 1, ಈ ವಿಚಾರದಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವೈ ಯು ಇನ್ವೆಸ್ಟೆಡ್? ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಇನ್ವೆಸ್ಟ್ ಮಾಡಿದ್ರಿ ಅನ್ನೋ ಕ್ಲಾರಿಟಿ ನಿಮಗಿದೆಯಾ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಂಡಮೆಂಟಲಿ ಇಲ್ಲಪ್ಪ ನನ್ನ ಅಸೆಟ್ ಅಲೋಕೇಶನಲ್ಲಿ ಅಥವಾ ನನ್ನ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಇದು ಒಂದು ಇರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ದೀರಾ, ವೆಲ್ ಆ್ಯಂಡ್ ಗುಡ್. ಸೊ ಇಮ್ಯಾಜಿನ್ 60% ನಾನು ಇಕ್ವಿಟಿಲಿ ಇಟ್ಕೊಳ್ತೀನಿ, 20% ಸಿಲ್ವರ್ ಇದೆ. ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ 20% 20 ರೂಪಾಯಿ ಇನ್ವೆಸ್ಟ್ ಮಾಡಿದ್ದು ಈಗ 40 ರೂಪಾಯಿ ಆಗೋಗ್ಬಿಟ್ಟಿರುತ್ತೆ ನಿಮ್ಮದು, ಬಿಕಾಸ್ ಆಲ್ಮೋಸ್ಟ್ ಡಬಲ್ ಆಗೋಗ್ಬಿಟ್ಟಿದೆ ಸಿಲ್ವರ್. ಸೊ ಈ ರೀತಿಯಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ನಿಮ್ಮ ಓವರಾಲ್ ಪೋರ್ಟ್ಫೋಲಿಯೋ ಒಂದ್ಸತಿ ನೋಡಿ. ಸೊ 60-20% ಇದೆಯಾ, ನಾನು ಇನಿಷಿಯಲಿ ಇದ್ದಂತಹ ಒಂದು ಅಸೆಟ್ ಅಲೋಕೇಶನ್ ಇವತ್ತಿನ ಕಾಲಕ್ಕೆ ಅದೇ ರೀತಿ ಉಳ್ಕೊಂಡಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಂಬ್ಯಾಲೆನ್ಸನ್ನು ಮತ್ತೆ ಬ್ಯಾಲೆನ್ಸಿಗೆ ತೊಗೊಂಬನ್ನಿ. ಅಂದರೆ
ಇನ್ ಸಿಂಪಲ್ ಟರ್ಮ್ಸ್, ಯಾವುದರಲ್ಲಿ ಜಾಸ್ತಿ ರ್ಯಾಲಿ ಆಗಿದೆಯೋ ಅದರಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀರಾ, ಯಾವುದರಲ್ಲಿ ಕಡಿಮೆ ಇದೆಯೋ ಅಲೋಕೇಶನ್ ಅಲ್ಲಿಗೆ ಅದನ್ನು ಪುಷ್ ಮಾಡ್ತೀರಾ. ಬೈ ಡಿಫಾಲ್ಟ್ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗೋಗುತ್ತೆ. ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನ ನೀವು ಮಾಡಬಹುದು. ಇಲ್ಲ ಬರೀ ಸಿಲ್ವರ್ ಮೇಲೆನೆ ಕಾನ್ಸಂಟ್ರೇಟೆಡ್ ಇದೆ ಅಂತ ನಂಗಿದ್ರೆ ಆ ಕಾನ್ಸಂಟ್ರೇಷನ್ ನ ಕಡಿಮೆ ಮಾಡಿ. ವಾಲಟಿಲಿಟಿ ಡೆಫಿನೆಟ್ಲಿ ಜಾಸ್ತಿ ಆಗ ಹೋಗ್ತಾ ಇದೆ ಸಿಲ್ವರ್ ಅಲ್ಲಿ. ಗ್ಲೋಬಲಿ ಟ್ರೇಡೆಡ್ ಆಗಿರೋದ್ರಿಂದ ತುಂಬಾ ಜನಗಳು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. 10-15% ನಷ್ಟು ವೇರಿಯೇಷನ್ ಜಸ್ಟ್ ಲೈಕ್ ದಟ್ ಅಂತಕ್ಕಂತಹ ಒಂದು ಮೂಮೆಂಟ್ ಅಲ್ಲಿ ಆಗೋ ಪೊಸಿಷನ್ಸ್ಗಳು ಬರ್ತಕ್ಕಂತಹ ವಾರದಲ್ಲಿ ಡೆಫಿನೆಟ್ಲಿ ಇರುತ್ತೆ ಸಿಲ್ವರ್ ಅಲ್ಲಿ. ಆ ರೀತಿಯಾದಂತಹ ಒಂದು ವಿಚಾರಗಳು ನಡೀತಾ ಇದೆ ಗ್ಲೋಬಲ್ ಲೆವೆಲ್ ಅಲ್ಲಿ. ಕ್ವಶನ್ ನಂಬರ್ 4, ಸಿಲ್ವರ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿದ್ದೀನಿ ಸರ್, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು? ಎರಡು ರೀತಿಯಾಗಿ ನಾವು ಇನ್ವೆಸ್ಟ್ ಮಾಡಬಹುದು. ಒಂದು ಫಿಸಿಕಲ್ ಸಿಲ್ವರ್ ಅಥವಾ ಡೈರೆಕ್ಟ್ ಆಗಿ ಹೋಗಿ ಮಟೀರಿಯಲ್ ನ ಪರ್ಚೇಸ್ ಮಾಡಬಹುದು ನಾವು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನಿಮಗೆ ಮೇಕಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ ಅಥವಾ GST ಕಟ್ಟಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ವಿಚಾರಗಳಿರುತ್ತೆ. ಅನದರ್ ಬೆಸ್ಟ್ ಪಾಸಿಬಲ್ ವೇ ಇವತ್ತಿನ ಕಾಲಕ್ಕೆ ನಾವು ಸಿಲ್ವರ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಸಿಲ್ವರ್ ETFsಗಳು ಅಂತ ಹೇಳ್ತಾರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ಗಳು. ಒನ್ ಆಫ್ ದ ಬೆಸ್ಟ್ ವೇಸ್ ಇವತ್ತಿನ ಕಾಲಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಅಂದ್ರೆ 9:15 ಬೆಳಿಗ್ಗೆ ಓಪನ್ ಆಗುತ್ತೆ ಮಾರ್ಕೆಟ್, 3ವರೆಗೂ ಇರುತ್ತೆ ಸ್ಟಾಕ್ ಮಾರ್ಕೆಟ್. ಯಾವುದೇ ಸ್ಟಾಕ್ ಬ್ರೋಕರ್ ಅಲ್ಲೂ ಕೂಡ ಸಿಲ್ವರ್ ETFsಗಳನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಫೇಮಸ್ ETFsಗಳ ಲಿಸ್ಟ್ ಅನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಸಿಂಬಲ್ ನ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಕಾಣಕ್ಕೆ ಸಿಗುತ್ತೆ. ವಿತಿನ್ 300-400 ರುಪೀಸ್ ಕೂಡ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶಗಳು ಇವತ್ತಿನ ಕಾಲಕ್ಕೆ ಇದೆ. ಇನ್ಫ್ಯಾಕ್ಟ್ ಟಾಟಾ ಸಿಲ್ವರ್ ಅಂತಕ್ಕಂತಹ ETF ಜಸ್ಟ್ 20-22 ರೂಪಾಯಿ ನಡೀತಾ ಇದೆ. ಸೊ 100 ರುಪೀಸ್ ಇದ್ರೂ ಕೂಡ ನೀವು ಸಿಲ್ವರ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಅಮೌಂಟ್ ಇದ್ದಾಗೆಲ್ಲ ಸ್ವಲ್ಪ ಅಮೌಂಟ್ ಅನ್ನು ನೀವು ಈ ಕಡೆಗೂ ಪುಷ್ ಮಾಡಬಹುದು. ETFs ಆರ್ ದ ಬೆಸ್ಟ್ ವೇ. ದರ್ ಇಸ್ ನೋ ಕನ್ಫ್ಯೂಷನ್. ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಸಿಲ್ವರ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ETFs ಆರ್ ಬೆಟರ್ ETFs ಗಳೇನಿದೆಯೋ ಸ್ಕ್ರೀನ್ ಮೇಲೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಇವಾಗ ಕನ್ಕ್ಲೂಷನ್ ಸಮಯ, ಸಮಾರೋಪದ ಸಮಯ. ಬೇಸಿಕಲಿ ಹೇಳಬೇಕು ಅಂತಂದ್ರೆ ತುಂಬಾ ವಿಚಾರಗಳೇನಿದೆಯೋ ಫಂಡಮೆಂಟಲ್ ಲೆವೆಲ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಸಿಲ್ವರ್ಗೆ. ಪಾಯಿಂಟ್ 1. ಪಾಯಿಂಟ್ 2, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಇನ್ವೆಸ್ಟ್ ಮಾಡಲಿಕ್ಕೆ ಬೆಟರ್ ಆಪ್ಷನ್ ಇರ್ತಕ್ಕಂಥದ್ದು ETFsಗಳು. ಅದ್ರ ಮೂಲಕ ನೀವು ಕನ್ಸಿಸ್ಟೆಂಟ್ ಆಗಿ ಅಕ್ಯುಮುಲೇಟ್ ಮಾಡ್ಕೊಳ್ಬಹುದು ಸಿಲ್ವರ್ನ ಓವರ್ ದ ಲಾಂಗ್ ಟರ್ಮ್. ನಂಬರ್ 3, ಇವಾಗಿರೋ ಸಿಚುವೇಶನ್ ಅಲ್ಲಿ ಎಮೋಷನಲಿ ಡಿಸಿಷನ್ ನ ತಗೊಳ್ಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ವಿಚಾರವನ್ನು ನಾವು ತಗೊಳ್ತೀವಿ ಡಿಸಿಷನ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಜಿಕಲ್ ವೇದಲ್ಲಿ ನಾವು ತಗೊಳ್ಬೇಕಾಗುತ್ತೆ. ಲಾಂಗ್ ಟರ್ಮ್ ಟ್ರೆಂಡ್ ಎಮರ್ಜಿಂಗ್ ಇದೆ ಇವತ್ತಿನ ಕಾಲಕ್ಕೆ. ಲಾಸ್ಟ್ 10-20 ವರ್ಷದ ಹಿಂದೆ ಇದ್ದಂತಹ ವಿಚಾರಗಳೇ ಬೇರೆ, ಇವತ್ತು ನಡೀತಾ ಇರತಕ್ಕಂಥ ವಿಚಾರಗಳೇ ಬೇರೆ ಸಿಲ್ವರ್ ಅಲ್ಲಿ. ಸೊ ಆ ಒಂದು ವಿಚಾರವಾಗಿ ಡೆಫಿನೆಟ್ಲಿ ಡಿಮ್ಯಾಂಡ್ ಏನಿದೆಯೋ ಒಂದು ಕ್ರಿಯೇಟ್ ಆಗ್ತಾ ಇದೆ ಸಿಲ್ವರ್ ಅಲ್ಲಿ. ಬಟ್ ನಮ್ಮ ಕಡೆಯಿಂದ ಸ್ಮಾರ್ಟ್ ಅಪ್ರೋಚ್ ಅನ್ನ ಇಟ್ಕೊಂಡು ಅಕ್ಯುಮುಲೇಟ್ ಮಾಡ್ತಕೊಳ್ತಕ್ಕಂಥದ್ದು ಸೂಕ್ತ. ಇನ್ಸ್ಟಾಲ್ಮೆಂಟ್ ವೇದಲ್ಲಿ ಆಲ್ರೆಡಿ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಂತಂದ್ರೆ ಅದನ್ನ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಿ. ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರುತ್ತೆ. ಮೋರ್ ದನ್ 60-70% ನಷ್ಟು ಪ್ರಾಫಿಟ್ ಎಲ್ಲ ನಿಮ್ಗೆ ರನ್ ಆಗ್ತಿದೆ ಅಂತಂದ್ರೆ ಬೆಟರ್ ಟು ರೀಬ್ಯಾಲೆನ್ಸ್. ಬರೀ ಸಿಲ್ವರ್ ಕಾನ್ಸಂಟ್ರೇಷನ್ ಇದೆ ಅಂತಂದ್ರೆ ಅದನ್ನು ಕೂಡ ರೀಬ್ಯಾಲೆನ್ಸಿಂಗ್ ಮಾಡಿಕೊಂಡು ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ರೀಬ್ಯಾಲೆನ್ಸಿಂಗ್ ಬಗ್ಗೆ ಅಥವಾ ಪೋರ್ಟ್ಫೋಲಿಯೋ ಡೆವಲಪ್ಮೆಂಟ್ ಅಥವಾ ಪೋರ್ಟ್ಫೋಲಿಯೋ ಅಸೆಟ್ ಅಲೋಕೇಶನ್ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಇದೆ, ಕಲಿಬೇಕು ಸರ್ ನಾನು ಅಂತಕ್ಕಂಥ ಆಸಕ್ತಿ ಇದೆ ಅಂತಂದ್ರೆ ಪೋರ್ಟ್ಫೋಲಿಯೋ ಅಂತ ಟೈಪ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮೆಲ್ಲರ ಆಸಕ್ತಿಯ ಬೇಸಿಸ್ ಅಲ್ಲಿ ನಾವು ಡೆಫಿನೆಟ್ಲಿ ಪ್ಲಾನ್ ಮಾಡ್ತೀವಿ ಆ ಒಂದು ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ. ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ವ್ಯಾಲ್ಯೂಯಬಲ್ ಅನಿಸ್ತಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ತುಂಬಾ ಒಂದು ಎಫರ್ಟ್ ಅನ್ನ ನಮ್ಮ ಟೀಮು ಇವತ್ತಿನ ಕಾಲಕ್ಕೆ ಹಾಕ್ತದೆ ಈ ರೀತಿಯಂತ ವಿಡಿಯೋಸ್ಗಳನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ. ನಮಗೆ ಮೋಟಿವೇಶನ್ ಸಿಗುತ್ತೆ, ನಿಮಗೆ ಫ್ರೀ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಚಾನಲ್ಗೆ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ. ಆಲ್ರೆಡಿ ಬೆಳೆದಿದ್ರೆ ಸಿಲ್ವರ್ ತರ ನೆಕ್ಸ್ಟ್ ಬೆಳಿತಾನೆ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.